there, it's Akash and welcome back to the channel. And style ಏನಿದೆಯಲ್ಲ ನೀವು ಒಬ್ಬರಿಗೆ ಜಸ್ಟ್ ಕ್ಲಾತ್ ಅಂದ್ಕೊಂಡಿದ್ರೆ ಆ್ಯಂಡ್ ಇಟ್ ಈಸ್ ರಾಂಗ್. ಸ್ಟೈಲ್ ಯಾವತ್ತೂ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೀವು 25 ಬಂದಿದ್ದೀರ, ಲೈಕ್ ನೀವೇನಾದರೂ ಓಲ್ಡ್ ಫ್ಯಾಷನ್ನ ಇನ್ನೂ ಫಾಲೋ ಮಾಡ್ತಿದ್ರೆ ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿಬಿಟ್ಟು. ಆ್ಯಂಡ್ ಇವತ್ತಿನ ನಾವು ವೀಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಟಾಪ್ 8 ಫ್ಯಾಷನ್ ಟಿಪ್ಸ್ ನೀವು ಯಾವ ಥರ ಅಪ್ಗ್ರೇಡ್ ಆಗೋದು ಅಂತ ಹೇಳ್ತಿದ್ದೆ. ಆ್ಯಂಡ್ ಈ ಟಿಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಓವರ್ ಆಗಿಲ್ಲ ಆ್ಯಂಡ್ ತುಂಬ ಕಾಂಪ್ಲಿಕೇಟೆಡ್ ಇಲ್ಲ. ಲೈಕ್ ಹೇಗೆಂದರೆ ತುಂಬ ಇನ್ಸ್ಟೆಂಟಾಗಿ ನೀವು ಇದನ್ನ ಅಪ್ಗ್ರೇಡ್ ಮಾಡ್ಬೋದು. ಸೊ ನೀವೇನಾದರೂ ರೆಡಿ ಆಗಿದ್ರೆ ನಿಮ್ಮ ಸ್ಟೈಲ್ ಆ್ಯಂಡ್ ನಿಮ್ಮ ವೈಬ್ನ ಅಪ್ಗ್ರೇಡ್ ಮಾಡೋಕ್ಕೆ, ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆ್ಯಂಡ್ ಫಸ್ಟಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ಲೀನ್ ಫಿಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನೀವೇನಾದರೂ ಇನ್ನೂ ಓಲ್ಡ್ ಫ್ಯಾಷನ್ ಲೈಕ್ ಸ್ಕಿನಿ ಫಿಟ್ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಬ್ಯಾಗಿ ಜೀನ್ಸ್ ಆ್ಯಂಡ್ ಬ್ಯಾಗಿ ಪ್ಯಾಂಟ್ಸ್ ಆ ಥರ ಬ್ಯಾಗಿ ನೀವೇನಾದರೂ ವೇರ್ ಮಾಡ್ತಿದ್ರೆ ಲೈಕ್ ಪ್ಲೀಸ್ ಅದಕ್ಕೆ ಇವಾಗಲೇ ಸ್ಟಾಪ್ ಹೇಳ್ಬಿಟ್ಟು ನಿಮ್ಮ ಬಾಡಿ ಟೈಪ್ ಆ್ಯಂಡ್ ಬಾಡಿ ಶೇಪ್ ಯಾವ್ದು ಮ್ಯಾಚ್ ಆಗುತ್ತಲ್ಲ ಅದನ್ನ ಜಾಸ್ತಿ ವೇರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದಲ್ಲದೆ ನೀವೇನಾದರೂ ಟ್ರೈಲರ್ ಫಿಟ್ ಅದನ್ನ ಹಾಕ್ತೀವಿ ಅಂದರೆ ನೋ ಪ್ರಾಬ್ಲಮ್, ಅದಕ್ಕೂ ನೀವು ಹೋಗ್ಬೋದು. ಲೈಕ್ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿ ನೀಟಾಗಿ ಕೂತ್ಕೊಳ್ತಾ ಆ್ಯಂಡ್ ಅದರಿಂದ ಏನಾಗುತ್ತೆ ನಿಮ್ಮ ಶಾರ್ಪರ್ ಆಗಿರ್ಬೋದು, ನೀವು ತುಂಬ ಕಾನ್ಫಿಡೆಂಟ್ ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ಕಾಣ್ತೀವಿ. ಸೆಕೆಂಡ್ ಥಿಂಗ್ ನ್ಯೂಟ್ರಲ್ ಕಲರ್ ಅಂತ ಕೇಳಿದಾಗ ನೀವು ಸುಮಾರು ಸತಿ ಎಲ್ಲ ವೀಡಿಯೋದಲ್ಲಿ ನೋಡಿರ್ತೀರಲ್ಲ. ಯಾಕೆ ಅಂದರೆ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಿಮ್ಮ ಲೈಕ್ ಔಟ್ಫಿಟ್ಟಲ್ಲಿ. ಹೇಗೆಂದರೆ ನೀವು ನೇವಿ ಬ್ಲೂ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಕ್ರೀಮ್, ಇಲ್ಲಾಂದರೆ ಬ್ಲ್ಯಾಕ್ ಆ ಥರ ನೋಡ್ಕೊಂಡು ನೀವು ಯಾವ ಥರ ನ್ಯೂಟ್ರಲ್ ಕಲರ್ಸ್ ಹಾಕ್ತಿರಲ್ಲ ಅದ್ರ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನೀವು ಯಾವುದೇ ಔಟ್ಫಿಟ್ಗೆ ನೀವು ನಾರ್ಮಲ್ ಯಾವ ಥರ ಮಿಕ್ಸ್ ಮಾಡಿದ್ರು ಕೂಡ ಅದು ತುಂಬ ಕ್ಲಾಸಿಕ್ ಆ್ಯಂಡ್ ತುಂಬ ಮೆಚ್ಯೂರ್ ಆಗಿ ಕಾಣುತ್ತೆ. ಸೊ ಇದನ್ನ ಫಾಲೋ ಮಾಡಿ. ಆ್ಯಂಡ್ ಅದಾದರೆ ನೀವೇನಾದರೂ ಡಾರ್ಕ್ ಪೀಪಲ್ಸ್ ಆಗಿದ್ರೆ ಪ್ಲೀಸ್ ಡಾರ್ಕ್ ಏನಿದೆ ಕ್ಲಾತ್ ಮೇಲೆ ಹಾಕಕ್ಕೆ ಹೋಗ್ಬಿಡಿ, ಅದರಿಂದ ತುಂಬ ಡರ್ಟಿಯಾಗಿ ಕಾಣುತ್ತೆ. ಪ್ಲೀಸ್ ಅದನ್ನ ಇವಾಗಲೇ ಸ್ಟಾಪ್ ಮಾಡಿ. ಲೇಯರಿಂಗ್ ಡನ್ ರೈಟ್. ಲೇಯರಿಂಗ್ ಏನಿದೆ ಇವಾಗಲೂ ಕೂಡ ಕಿಂಗ್, ಬಟ್ ನೀವೇನೋ ಸ್ಮಾರ್ಟ್ ವೇಲಿ ಥಿಂಕ್ ಮಾಡ್ತೀವಿ. ಲೈಕ್ ಹೇಗೆ ಅಂದರೆ ಹುಡಿ ಪ್ಲಸ್ ಜಾಕೆಟ್ನ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದಲ್ಲದೆ ಬ್ಲೇಸರ್ ಅದ್ರ ಜೊತೆ ನೀವೇನಾದರೂ ಟರ್ಕಿ ನೆಕ್ ಆ ಥರ ಎಲ್ಲ ವೇರ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದಲ್ಲದೆ ನೀವೇನಾದರೂ ಟೀ ಶರ್ಟ್ ಅದ್ರ ಜೊತೆ ಲೈಕ್ ಓವರ್ ಸೈಜ್ ಶರ್ಟ್ನ ವೇರ್ ಮಾಡೋದು ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಗುಡ್ ಆಗಿ ಕಾಣ್ತೀವಿ. ಆ ಥರ ಫಾಲೋ ಮಾಡಿ. ಲೈಕ್ ಅದನ್ನ ಬಿಟ್ಬಿಟ್ಟು ನೀವೇನು ಉಲ್ಟಾ ಮಾಡೋಕೆ ಹೋದ್ರೆ ಇಟ್ ಲುಕ್ಸ್ ರೆಡಿ. ಸೊ ಅದನ್ನ ಪ್ಲೀಸ್ ಅನ್ಫಾಲೋ ಮಾಡಿಬಿಟ್ಟು ಅದನ್ನ ನೀವೇನು ನೀಟಾಗಿ ಮಾಡ್ತಿದ್ರಲ್ಲ ಅದನ್ನ ನೀಟಾಗಿ ಫಾಲೋ ಮಾಡಿ. ಇವಾಗಲೂ ಕೂಡ ಅದು ಏನಿದೆ ಲೇಯರಿಂಗ್ ತುಂಬ ಇಷ್ಟಪಡ್ತೀನಿ ಇವಾಗಲೂ ಕೂಡ. ನೆಕ್ಸ್ಟ್ ಮಿನಿಮಲ್ ಆಕ್ಸೆಸರೀಸ್ ಅಂತ ನಾನು ಎಲ್ಲ ಥರ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ. ಲೈಕ್ ಹೇಗೆಂದರೆ ಆಕ್ಸೆಸರೀಸ್ನ ವೇರ್ ಮಾಡಿ ಅಂತ. ಬಟ್ ನೀವೇನು ಮಾಡಬೇಕು ಅಂದರೆ ತುಂಬ ಬಾಡಿ ಪೂರ್ತಿ ಆಕ್ಸೆಸರೀಸ್ ಹಾಕೊಂಡಿರಲ್ಲ. ಲೈಕ್ ಹೇಗೆಂದರೆ ವಾಚ್ ಆ್ಯಂಡ್ ರಿಂಗ್ಸ್ ಆ್ಯಂಡ್ ಚೈನ್ಸ್ ಆ್ಯಂಡ್ ಅದಲ್ಲದೆ ನಿಮ್ಮ ಸನ್ ಗ್ಲಾಸ್ ಆ ಥರ ಎಲ್ಲ ಬರುತ್ತಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಡ್ಬಿಡಿ. ಲೈಕ್ ಯಾವತ್ತೂ ಟು ವೇರ್ ಮಾಡಿ. ಲೈಕ್ ಹೇಗೆ ಅಂದರೆ ರಿಂಗ್ ಹಾಕಿದ್ರೆ ಚೈನ್ ಹಾಕಿ, ಇಲ್ಲಾಂದರೆ ವಾಚ್ ಹಾಕಿದಾಗ ಸನ್ ಗ್ಲಾಸ್ ಹಾಕಿ ಆ ಥರ ಲೈಕ್ ಟು ವೇರ್ ಮಾಡಿದ್ರೆ ಏನಾಗುತ್ತೆ ತುಂಬ ಕ್ಲಾಸಿ ಹಾಕಂತೀರ. ಲೈಕ್ ನೀವೇನಾದರೂ ಒಂದೇ ಸತಿ ಎಲ್ಲ ಹಾಕ್ತೀನಿ ಅಂದರೆ ಲೈಕ್ ಇಟ್ ಲುಕ್ಸ್ ಲೈಕ್ ಚಪ್ಪಡಿ. ಸೊ ಅದನ್ನ ಪ್ಲೀಸ್ ಅನ್ಫಾಲೋ ಮಾಡಿಬಿಟ್ಟು ನಾರ್ಮಲ್ ಆಗಿ ಟು ಇಲ್ಲಾಂದರೆ 3 ಮಿನಿಮಲ್ ಆಗಿ ಯಾವತ್ತು ನಾರ್ಮಲ್ ಹಾಕಕ್ಕೆ ಟ್ರೈ ಮಾಡಿ. ಅದನ್ನ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರೀಮಿಯಂ ಬೇಸಿಕ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನೀವು ನೋಡಿರ್ಬೋದು, ಇನ್ಸ್ಟೆಡ್ ಆಫ್ ಬೈಯಿಂಗ್ 10 ಕ್ಲಾತ್ಸ್ ಒಂದು ನೀವೇನಾದ್ರು ತುಂಬ ಪ್ರೀಮಿಯಂ ಆಗಿರೋದಿಲ್ಲ ಬ್ರ್ಯಾಂಡೆಡ್ ಡ್ರೆಸ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣ್ತೀವಿ. ಲೈಕ್ ಹೇಗೆಂದರೆ ಗರ್ಲ್ಸ್ ತುಂಬ ನೋಟಿಸ್ ಮಾಡ್ತಾರೆ. ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಲೈಕ್ ಹೇಗೆಂದರೆ ಬ್ರ್ಯಾಂಡ್ ಏನಿದೆ ತುಂಬ ನೀವು ಅಬಿದಾಸ್ ಆ್ಯಂಡ್ ಆ ಥರ ಎಲ್ಲ ಇಲ್ಲಾಂದರೆ ಹಾಕಕ್ಕೆ ಹೋಗ್ಬೇಡಿ. ಬ್ರ್ಯಾಂಡ್ ಲೋಗೋ ಇರೋದಾದ್ರೂ ಹಾಕಕ್ಕೆ ಹೋಗ್ಬೇಡಿ. ತುಂಬ ಸಿಂಪಲ್ ಆಗಿ ವೇರ್ ಮಾಡಿ. ಇಲ್ಲ ನಿಮ್ಗೆ ಏನಿದ್ರು ಅಷ್ಟೊಂದು ಇದು ಇದ್ರೆ ಆ್ಯಂಡ್ ಆ ಥರ ನಾರ್ಮಲ್ ಆಗಿ ವೇರ್ ಮಾಡ್ಬೇಕಂತ ಇದ್ರೆ ಲೈಕ್ ಬ್ರ್ಯಾಂಡ್ ಇಲ್ಲದೆ ವೇರ್ ಮಾಡಿ. ನೀವು ಬ್ರ್ಯಾಂಡ್ ಹಾಕ್ಬೇಕು ಅಂತ ಇದ್ರೆ ಲೈಕ್ ಅಬಿದಾಸ್ ಆ ಥರ ಬ್ರ್ಯಾಂಡೆಡ್ ಅಂತ ಇರುತ್ತಲ್ಲ, ಲೈಕ್ ಸೆಕೆಂಡ್ ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಇಟ್ ಲುಕ್ಸ್ ಡರ್ಟಿ ಆ್ಯಂಡ್ ಅದಲ್ಲದೆ ನಿಮ್ಮ ಚೆನ್ನಾಗಿ ಕಾಣಿಸಲ್ಲ. ಅದು ತುಂಬ ನೋಟಿಸ್ ಮಾಡ್ತಾರೆ ಜನ ಬೇಗ. ಲೈಕ್ ನೀವು ಅಡಿಡಾಸ್ನ ಅಬಿದಾಸ್ ಆ ಥರ ಎಲ್ಲ ವೇರ್ ಮಾಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಸ್ಮಾರ್ಟ್ ಕ್ಯಾಶುವಲ್ ಫುಟ್ವೇರ್ಸ್. ಲೈಕ್ ಹೇಗೆ ಅಂದರೆ ವೈಟ್ ಸ್ನೀಕರ್ಸ್ ಆಗಿರ್ಬೋದು, ಇಲ್ಲಾಂದರೆ ಬೂಟ್ಸ್ ಆ್ಯಂಡ್ ಆ ಥರ ನಾರ್ಮಲ್ ನೋಡಿರ್ಬೋದು ನೀವೆಲ್ಲ. ಲೈಕ್ ಶೂಸ್ ಯಾವತ್ತೂ ವೇರ್ ಮಾಡೋದು ಕ್ಲೀನ್ ಆಗಿರೋದು ವೇರ್ ಮಾಡಿ. ಲೈಕ್ ಹೇಗೆಂದರೆ ತುಂಬ ಎಲ್ಲೇ ಹೋದ್ರೂ ನೀವು ನೀಟಾಗಿ ಇಟ್ಕೊಂಡು ಹೋಗ್ಬೇಕು. ಲೈಕ್ ಹೇಗೆ ಅಂದರೆ ನಿಮ್ಮ ಎನರ್ಜಿ ಏನಿರುತ್ತಲ್ಲ ಎಲ್ಲ ನಿಮ್ಮ ಶೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಇಟ್ಸ್ ಗುಡ್. ಸೊ ಅದಕ್ಕೋಸ್ಕರ ಹೇಳ್ತಾರೆ ಡರ್ಟಿ ಆಗಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಲೈಕ್ ಎಲ್ಲ ಔಟ್ಸೈಡ್ ಹೋಗ್ಬೇಕಂದ್ರೆ ವೈಟ್ ಶೂಸ್ ಆಗಿದ್ರೆ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಬ್ಲ್ಯಾಕ್ ಆಗಿರೋ ಅಷ್ಟೇ ಪಾಲಿಶ್ ಮಾಡ್ಕೊಂಡು ಹೋಗಿ. ಆ ಥರ ಬೂಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಹೋಗಿ. ವೇರ್ ಸಮ್ ನೀಟಾಗಿರೋದು ಚೆನ್ನಾಗಿರೋದು ತುಂಬ ಅಟ್ರಾಕ್ಟಿವ್ ಆಗಿರೋದು ವೇರ್ ಮಾಡಿ. ಗ್ರೂಮಿಂಗ್ ಆಸ್ ಪಾರ್ಟ್ ಆಫ್ ಸ್ಟೈಲ್. ಲೈಕ್ ಹೇಗೆಂದರೆ ನೀವು ಏನಾದರೂ ಸ್ಟೈಲ್ನ ಜಸ್ಟ್ ನೀವು ಡ್ರೆಸ್ಸಿಂಗ್ ಮಾಡೋದು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ. ಲೈಕ್ ಹೇಗೆಂದರೆ ಗ್ರೂಮಿಂಗ್ ಈಸ್ ಅ ಪಾರ್ಟ್ ಆಫ್ ಅ ಸ್ಟೈಲ್. ಲೈಕ್ ಹೇಗೆಂದರೆ ನೀವೇನಾದರೂ ಬಿಯರ್ಡ್ ಆ್ಯಂಡ್ ಅದನ್ನ ನೀಟಾಗಿ ಕಟ್ ಮಾಡಿಸ್ತಿಲ್ಲ ಅಂದರೆ ಇಟ್ ಲುಕ್ಸ್ ಎಷ್ಟೇ ಕಾಸ್ಟ್ಲಿ ಇರೋ ಡ್ರೆಸ್ ಎಲ್ಲ ವೇರ್ ಮಾಡಿದ್ರು ಕೂಡ ಜಿರೋ. ಸೊ ಅದನ್ನು ಬಿಟ್ಟು ನೀವು ಹೇರ್ ಕಟ್ ಆಗಿರ್ಬೋದು, ನಿಮ್ಮ ನೇಲ್ಸ್ ಆ್ಯಂಡ್ ಫೇಸ್ ಕೇರ್ ಆಗಿರ್ಬೋದು, ಸೊ ಅದ್ರ ಮೇಲೆ ಸ್ವಲ್ಪ ನೀವು ಫೋಕಸ್ ಮಾಡಿದ್ರೆ ಏನಾಗುತ್ತಲ್ಲ ನಿಮ್ಮ ಔಟ್ಫಿಟ್ ಇಯರ್ ಟು ಇಯರ್ ಆಗುವ ಚಾನ್ಸ್ ತುಂಬ ಇರುತ್ತೆ. ಪ್ಲೀಸ್ ಅದನ್ನ ಗ್ರೂಮಿಂಗ್ ಮೇಲೆ ಕೂಡ ಫೋಕಸ್ ಮಾಡಿ. ಲಾಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾನ್ಫಿಡೆನ್ಸ್ ಡ್ರೆಸ್. ಲೈಕ್ ಹೇಗೆ ಅಂದರೆ 2025 ಕಾಪಿ ಮಾಡೋದಲ್ಲ ಟ್ರೆಂಡ್ನ. ಇಟ್ಸ್ ಅಬೌಟ್ ನಿಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಯಾವ್ದಾಗುತ್ತಲ್ಲ ಆ ಥರ ಡ್ರೆಸ್ನ ನೀವು ವೇರ್ ಮಾಡೋದು. ಸೊ ಅದರಲ್ಲಿ ನಿಮ್ಮ ಕಾನ್ಫಿಡೆಂಟ್ ತೋರಿಸ್ತಾ. ಆ್ಯಂಡ್ ಅದಲ್ಲದೆ ನೀವು ಎಲ್ಲೇ ಹೋದ್ರೂ ಕಾನ್ಫಿಡೆಂಟ್ ಆಗಿರೋದು ತುಂಬ
ನೀಟಾಗಿ ಇಟ್ ಲುಕ್ಸ್ ಗುಡ್ ಆ್ಯಂಡ್ ಸೊ ದೀಸ್ ಆರ್ ದ ಟಾಪ್ 8 ಟಿಪ್ಸ್ ಫಾರ್ ಯು ಗೈಸ್. ಆ್ಯಂಡ್ ನಿಮ್ಗೆ ಏನಾದ್ರು ತುಂಬ ಒಂದು ಅಟ್ಲೀಸ್ಟ್ ನೀವು 3ನ ಫಾಲೋ ಮಾಡಿದ್ರೆ ಟ್ರಸ್ಟ್ ಮಿ ಗೈಸ್ ವಿದಿನ್ ಮಂತ್ ಇಲ್ಲಾಂದ್ರೆ 2 ಮಂತಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಅಪ್ಗ್ರೇಡ್ ಆಗಿದೆ ನಿಮ್ಮ ಸ್ಟೈಲ್ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತನಕ ಬಾಯ್.